ಪ್ರತಿದಿನ ನಾವು ತುಂಬ ಎಕ್ಸಸೈಸ್ ಮಾಡ್ತೀವಿ, ತುಂಬ ಡಯಟ್ ಮಾಡ್ತೀವಿ, ಹೆಲ್ದಿ ಈಟಿಂಗ್ ಮಾಡ್ತೀವಿ, ಅಂದರೂ ನಮ್ಮ ವೆಯ್ಟ್ ಕಮ್ಮಿ ಆಗ್ತಾಯಿಲ್ಲ, ಫ್ಯಾಟ್ ಲಾಸ್ ಆಗ್ತಾಯಿಲ್ಲ, ವೆಯ್ಟ್ ಲಾಸ್ ಆಗ್ತಾಯಿಲ್ಲ ಅನ್ನೋರಿಗೆ ಈ ವಿಡಿಯೋ. ಆ್ಯಕ್ಚುಲಿ PCODಯಿಂದ ಎಷ್ಟೊಂದು ಪ್ರಾಬ್ಲಮ್ ಇದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಬಟ್ ಅದೊಂದು ಆ್ಯಕ್ಚುಲಿ ಲೈಫ್ ಸ್ಟೈಲ್ ಮಾಡಿಫಿಕೇಷನಿಂದ PCOD ರಿವರ್ಸ್ ಮಾಡ್ಬೋದು. ಏನಂದರೆ ವರ್ಕೌಟ್ ಮಾಡೋಕ್ಕೆ ಇವಾಗ ಮುಂಚೆ ಎಲ್ಲ ಅಂದರೆ ಸ್ಟ್ರೆಂತ್ ಟ್ರೈನಿಂಗ್ ಅಷ್ಟು ಬಗ್ಗೆ ಐಡಿಯಾ ಇರಲಿಲ್ಲ, ನನಗೂ ಕೂಡ ಇರಲಿಲ್ಲ. ಜಸ್ಟ್ ನಾವು ಜುಂಬಾ, ಏರೋಬಿಕ್ಸ್ ಆ ಥರ ಬರೀ ಕಾರ್ಡಿಯೋ ಮೇಲೆ ಫೋಕಸ್ ಮಾಡಿ ಹೈ ಇಂಟೆನ್ಸಿಟಿ ಇಂಟರ್ವಲ್ ಟ್ರೈನಿಂಗ್ ಎಕ್ಸಸೈಸಸ್ಸೇ ತುಂಬ ಜಾಸ್ತಿ ಮಾಡ್ತಾಯಿದ್ವಿ. ಬಟ್ 30 ವರ್ಷ ಆದಮೇಲೆ ಏನಾಗುತ್ತೆ, ನಮಗೆ ಅದು ತುಂಬ ಕಷ್ಟ ಆಗುತ್ತೆ. ಬಿಕಾಸ್ ನಮ್ಮ ಮಸಲ್ ಲಾಸ್ ಆಗುತ್ತೆ. ಎವ್ರಿ ಇಯರ್ ಮಸಲ್ ಲಾಸ್ ಆಗೋಕ್ಕೆ ಸ್ಟಾರ್ಟ್ ಆಗೋದೇ ನಾವು ಯಾವಾಗ ಬಾಡಿಗೆ ತುಂಬ ಸ್ಟ್ರೈನ್ ಮಾಡ್ತೀವಿ ಅವಾಗ. ಸೊ ನಾವೇನು ಮಾಡಬೇಕು, PCOD ಇದ್ದವರು ಹೈ ಇಂಟೆನ್ಸಿಟಿ ವರ್ಕೌಟ್ ಮಾಡಬಾರ್ದು. ಅದು ಮಾಡೋದ್ರಿಂದ ಕಾರ್ಟಿಸಾಲ್ ಹಾರ್ಮೋನ್ ಜಾಸ್ತಿ ಆಗುತ್ತೆ ಮತ್ತು ಫ್ಯಾಟ್ ಲಾಸ್ಗೆ ಹೆಲ್ಪ್ ಆಗಲ್ಲ. ನೀವು ನನ್ನ ನೋಡಿದ್ದೀರಾ, ನಾನು ಯಾವುದೇ ಎಕ್ಸಸೈಸ್ ಕೂಡ ತುಂಬ ಹೈ ಇಂಟೆನ್ಸಿಟಿ ಇರೋದು ಮಾಡಲ್ಲ. ಈ ನಡುವೆ ಅಂತೂ ಜಾಸ್ತಿ ಸ್ಟ್ರೆಂತ್ ಟ್ರೈನಿಂಗೇ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನೀವು ಕೂಡ ಸ್ಟ್ರೆಂತ್ ಟ್ರೈನಿಂಗ್ ಆ್ಯಡ್ ಮಾಡಿ ನಿಮ್ಮ ವೀಕಲ್ಲಿ 3 to 5 ಟೈಮ್ಸ್ ಮಾಡಿ. ಮತ್ತು ವಾಕಿಂಗ್ ಅಂತೂ ಪ್ರತಿದಿನ ಮಾಡಬೇಕು, ಅದಕ್ಕೆ ಯಾವುದೇ ಆದ ಗ್ಯಾಪು ರೆಸ್ಟು ಏನೂ ಇಲ್ಲ. ಆ್ಯಂಡ್ ಸ್ಟ್ರೆಚಿಂಗ್ಸ್ ಯೋಗನ ವಾರದಲ್ಲಿ 2 to 3 ದಿನ ಮಾಡಿ. ಬಿಕಾಸ್ ಸ್ಟ್ರೆಂತ್ ಟ್ರೈನಿಂಗಿಂದನೇ ನಿಮ್ಮದು ವೆಯ್ಟ್ ಲಾಸ್, ಫ್ಯಾಟ್ ಲಾಸ್ ಏನೇ ಆಗಬೇಕಿದ್ರೂ. ಸೊ ಪ್ಲೀಸ್ ಸ್ಟ್ರೆಂತ್ ಟ್ರೈನಿಂಗ್ ಮೇಲೆ ಫೋಕಸ್ ಮಾಡಿ. ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋ ತಿಳಿಸ್ತೀನಿ. ಮತ್ತು ನಾನು ನಾಳೆ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.